ಕನ್ನಡ ಮಾತನಾಡಿ ಅಂದಿದ್ದಕ್ಕೆ ಸಲೂನ್ ಲೇಡಿ ಬಂದಂತಹ ಗ್ರಾಹಕನಿಗೆ ಹಲ್ಲೆ ಮಾಡಿಬಿಟ್ಟಿದ್ದಾರೆ. ಹೇರ್ ಕಟ್ ಮಾಡಿಸೋಕೆ ಹೋಗಿದ್ದಂತಹ ಯುವಕನ ಮೇಲೆ ಸಲೂನ್ ಲೇಡಿ ಈ ರೀತಿ ದರ್ಪವನ್ನ ತೋರಿಸಿರೋದು. ಈ ಘಟನೆ ನಡೆದಿರೋದು ವರ್ತೂರಿನ ಸಲೂನ್ ಒಂದರಲ್ಲಿ. ಕಟಿಂಗ್ ಮಾಡುವಂತಹ ಸಿಬ್ಬಂದಿಗೆ ಕನ್ನಡ ಬರ್ತಿರ್ಲಿಲ್ಲ. ಹೀಗಾಗಿ ಯಾರಾದ್ರೂ ಕನ್ನಡ ಬರೋ ಸಿಬ್ಬಂದಿ ಇದ್ರೆ ಕಳಿಸ್ಕೊಡಿ ಅಂತ ಯುವಕ ಹೇಳಿದ್ದಾನೆ. ಯಾಕಂದ್ರೆ ಕಮ್ಯುನಿಕೇಶನ್ ಮಾಡೋದಕ್ಕೆ ಈಸಿ ಆಗುತ್ತೆ, ನೀವು ಮಾತನಾಡುವಂತಹ ಭಾಷೆ ನನಗೆ ಬರಲ್ಲ ಅಂತ ಹೇಳಿ. ಇದೇ ಟೈಮ್ನಲ್ಲಿ ಸಲೂನ್ ನಲ್ಲಿದ್ದಂತಹ ಮಹಿಳೆ ವಾಗ್ವಾದಕ್ಕೆ ಇಳಿದು ಬಿಟ್ಟಿದ್ದಾರೆ. हिंदी इंडिया में रहता है, हिंदी बोल. हिंदी इंडिया में रहता है, हिंदी बोल. हिंदी इंडिया में रहता है, हिंदी बोल. कन्नड़ बोला है बेंगलुरु निकल यहाँ से निकल यहाँ से. ಮಾತಾಡೋದು ಮಾತಾಡ್ತಿ ಮಾತಾಡು ಮಾತಾಡು ಮಾತಾಡೋ ಮಾತಾಡೋ. ಹಾ ಕನ್ನಡ ಮಾತಾಡು, ಕನ್ನಡ ಮಾತಾಡು ಮೊದ್ಲು ಮಾತಾಡು, ಕರೆಕ್ಟ್ ಮಾತಾಡು. ಹಿಂದಿ ನಾಯಿಗಳ ಹಿಂದಿ ಡಾಗ್ ನಿಂಗ್ ನಾಳೆ ತೋರಿಸ್ತೀನಿ ಏನು ಅಂತ. ಕನ್ನಡದವ್ರ ಗೊತ್ತೇ ಏನು ಅಂತ ತೋರಿಸ್ತೀನಿ ನಿಂಗೆ. ಕನ್ನಡದಲ್ಲಿ ಮಾತಾಡು, ಮಾತಾಡು, ಕನ್ನಡದಲ್ಲಿ ಮಾತಾಡು, ಮಾತಾಡು. ಏನಕ್ಕೆ ಮಾಡ್ಬಾರ್ದು, ಏನಕ್ಕೆ ಮಾಡ್ಬಾರ್ದು ವಿಡಿಯೋನ, ವಿಡಿಯೋ ಏನಕ್ಕೆ ಮಾಡ್ಬಾರ್ದು? ನೀನಿಲ್ಲ ಅನ್ನ ತಿಂತಿರ್ತಾರೆ, ಏನಕ್ಕೆ ವಿಡಿಯೋ ಮಾಡ್ಬಾರ್ದು? ಇದು ವರ್ತೂರ್ ಮಧುರ ನಗರದಲ್ಲಿ ನಾನಿವಾಗ ಟ್ರಿಮ್ ಮಾಡ್ಸೋಣ ಅಂತ ಹೋಗಿದೆ. ಅಲ್ಲಿ ಇಬ್ರಾಳು ಹಿಂದಿಯವರೇ ಇದ್ರು. ನಾನೇನು ಹೇಳಿದ್ರೆ ಅವರು ಕಟಿಂಗ್ ಮಾಡೋರ್ ಪಾಪ ಏನು ಮಾತಾಡಿಲ್ಲ, ಇರೋದ್ ಹೇಳ್ಬೇಕು. ನಾನು ಸುಮ್ನೆ ಅವ್ರ ಮೇಲೆ ಅಪವಾದ ಹೊರ್ಸೋದಲ್ಲ. ಕಟಿಂಗ್ ನನಗೆ ಟ್ರಿಮ್ ಮಾಡ್ತಿದ್ರಲ್ಲ, ಅವರಿಗೆ ಕನ್ನಡ ಬರ್ತಿರ್ಲಿಲ್ಲ. ಅವ್ರು ಅದಕ್ಕೆ ನಾನು ಕನ್ನಡ ಬರೋರ್ನ ಯಾರನ್ನಾದ್ರು ಕರೀರಿ ಅಂತ ನಾನ್ ಕರೆದಿದ್ಕೆ ಅಲ್ಲೊಬ್ರು ಲೇಡೀಸ್ ಕೂತಿದ್ರು. ಅವರು ಹಿಂದಿಯವರೇ, ಬೇರೆ ಕಡೆಯಿಂದ ಬಂದಿಲ್ ಕೆಲಸ ಮಾಡ್ತವ್ರೆ. ಬಂದು ಏಕಾಏಕಿಯಾಗಿ ನಾನು ವಿಡಿಯೋ ಮಾಡ್ತಿದ್ ನನ್ನ ಫೋನ್ ಎಲ್ಲ ಕಿತ್ಕೊಂಡು ಕೆಳಗಡೆ ನನ್ನ ಫೋನ್ ಡಿಸ್ಪ್ಲೇ ಎಲ್ಲ ಹೊಡೆದೋಗೈತೆ. ವರ್ತೂರಿನ ಸಲೂನ್ ಒಂದರಲ್ಲಾಗಿರುವಂತಹ ಘಟನೆ ಇದು. ಸಲೂನ್ಗೆ ಕಟಿಂಗ್ ಮಾಡೋಕೆ ಅಂತ ಹೇಳಿ, ಟ್ರಿಮ್ ಮಾಡಿಸೋಕೆ ಅಂತ ಹೇಳಿ ಹೋದಂತ ಯುವಕ, ಆ ಸಂದರ್ಭದಲ್ಲಿ ಅಲ್ಲಿದ್ದವ್ರು ಅವ್ರು ಯಾರು ಕಟಿಂಗ್ ಮಾಡ್ತಾ ಇದ್ರು ಅವ್ರಿಗೆ ಕನ್ನಡ ಬರ್ತಿರ್ಲಿಲ್ಲ. ಹಾಗಾಗಿ ಕಮ್ಯುನಿಕೇಶನ್ ಮಾಡೋದಕ್ಕೆ ಈಸಿ ಆಗಲಿ ಅನ್ನುವಂತಹ ಕಾರಣಕ್ಕಾಗಿ ಯಾರಾದ್ರೂ ಕನ್ನಡದವ್ರು ಇದಾರ ಸಿಬ್ಬಂದಿ ಅಂತ ಕೇಳಿದಂತಹ ಟೈಮ್ನಲ್ಲಿ ಈ ರೀತಿ ಅಲ್ಲಿದ್ದಂತಹ ಮಹಿಳೆ, ಆಕೆಯು ಈ ಸಲೂನ್ನಲ್ಲಿ ಕೆಲಸ ಮಾಡ್ತಿದ್ದಾಕೆ ಅನ್ನುವಂಥದ್ದು ಆ ಯುವಕ ಕೊಡ್ತಾ ಇರುವಂತಹ ಮಾಹಿತಿ. ಆಕೆ ಜೊತೆ ಮಾತನಾಡಿದಂತ ಆಕೆ ಏಕಾಏಕಿ ರೇಗಾಡೋದಕ್ಕೆ ಶುರು ಮಾಡಿದ್ದಾಳೆ. ಆ ರೇಗಾಟ ಹೇಗಿತ್ತು ಅಂದ್ರೆ, ಆ ಕೊನೆಗೆ ಕನ್ನಡಕ್ಕೆ ಅವಮಾನವನ್ನ ಮಾಡುವಂತಹ ರೀತಿ ಆಕೆ ಮಾತನಾಡಿದ್ದಾಳೆ. ಈ ವಿಡಿಯೋ ಸದ್ಯ ವೈರಲ್ ಆಗಿದ್ದು ಆಕೆಯ ವರ್ತನೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.